ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ 2025-26 ಅಕಾಡೆಮಿಕ್ ಇಯರ್ನ ಮಾಡೆಲ್ ಕ್ವಶನ್ ಪೇಪರ್ 1 ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ಗೊತ್ತಿದೆ, ಈ ವರ್ಷ 2025-26 ಯಾರು ಮಾರ್ಚಲ್ಲಿ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಮಕ್ಕಳೇ, ಕಾಮರ್ಸ್ ಕಾಂಬಿನೇಷನ್ ಇರೋರು. ಸೊ ಬಿಸ್ನೆಸ್ ಸ್ಟಡೀಸ್ನ ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅಂತ ಬಂದಾಗ ಮಾಡೆಲ್ ಕ್ವಶನ್ ಪೇಪರ್ ಏನು 3 ರಿಲೀಸ್ ಮಾಡಿದಾರಲ್ಲ ಈ ವರ್ಷ, ಸೊ ಅದರಲ್ಲಿರುವಂಥ ಕ್ವಶನ್ಸ್ಗಳನ್ನ ನೀವು ಕವರ್ ಮಾಡ್ಕೊಳ್ಳೇಬೇಕು. ಅದರಲ್ಲೂ ಮೇಯ್ನಾಗಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬ್ಲೂ ಪ್ರಿಂಟನ್ನ ಏನು ರಿಲೀಸ್ ಮಾಡಿದ್ದಾರೆ. ಸೊ ನಾನು ಇನ್ನೂ ಸದ್ಯ ಬ್ಲೂ ಪ್ರಿಂಟನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಆದರೂ ಕೂಡ ಬ್ಲೂ ಪ್ರಿಂಟಲ್ಲಿ 1 ಮಾರ್ಕ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 8 ಮಾರ್ಕ್ಸ್ ಆಗಿರ್ಬೋದು, ಯಾವ ಚಾಪ್ಟ್ರಲ್ಲಿ ರೈಸ್ ಆಗುತ್ತೆ ಅನ್ನುವಂಥ ನಾಲೆಡ್ಜು ಆಲ್ರೆಡಿ ನಿಮಗೆ ಇರುತ್ತೆ. ಬೇಕಿದ್ರೆ ಒಂದು ದಿನ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಬ್ಲೂ ಪ್ರಿಂಟು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನಿಮಗೊಂದು ಅನಾಲಿಸಿಸ್ ಕೊಡ್ತೀನಿ. ಸೊ ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಸ್ಟಡೀಸ್ ತುಂಬ ಕಷ್ಟ ಇದೆ, ನಮಗೆ ಪಾಸ್ ಆಗೋದು ಕಷ್ಟ ಅನ್ನುವಂತಹ ಮಕ್ಕಳಿದ್ರೆ ಈ ಮಾಡೆಲ್ ಕ್ವಶನ್ ಪೇಪರ್ ಏನು ರಿಲೀಸ್ ಮಾಡಿದಾರಲ್ವಾ, ಸೊ ಇದರಲ್ಲಿರುವಂತಹ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿ ಸಾಕಾಗುತ್ತೆ. ಯಾರು ಪಾಸಿಂಗಿಗೂ ತುಂಬ ಕಷ್ಟಪಡ್ತಾ ಇರುವಂಥವ್ರು. ಬಟ್ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಪಾಸಿಂಗ್ ಮ್ಯಾಟರೇ ಆಗಲ್ಲ, ಯಾಕಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಗ್ಯಾರಂಟಿ ಬಂದೇ ಬರುತ್ತೆ. ಹಾಗಾಗಿ ಸ್ಕೋರ್ ಮಾಡಬೇಕು, ಬಿಸ್ನೆಸ್ ಸ್ಟಡೀಸಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು, ಒಳ್ಳೆ ನಂಬರ್ನ ತೊಗೊಳ್ಬೇಕು ಬಿಸ್ನೆಸ್ ಸ್ಟಡೀಸಲ್ಲಿ ಅನ್ನುವಂತಹ ಒಂದು ಏಮ್ನ ಇಟ್ಕೊಂಡಿರುವಂತಹ ಮಕ್ಕಳು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ ಈ 3 ಮಾಡೆಲ್ ಕ್ವಶನ್ ಪೇಪರ್ಗೆ ರೆಡಿ ಆದರೆ ಸಾಕಾಗಲ್ಲ. ಯಾಕಂತ ಹೇಳಿದರೆ, ಸೊ ಸ್ಕೋರಿಂಗ್ ಅಂತ ಬಂದಾಗ ಪ್ರೀವಿಯಸ್ ಇಯರ್ಸಿನ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಗಳಲ್ಲಿ ಏನು ಕ್ವಶನ್ಸನ್ನ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ 2025 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್, 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್, ಇಫ್ ಪಾಸಿಬಲ್ ನಿಮಗೆ ಸಿಕ್ಕಿದ್ರೆ 2023 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಏನಿದೆ ಅದಕ್ಕೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರಿಗೆ ಆನ್ಸರ್ನ ಹೇಳಿರೋ ನಂತರ ನಾನು ನಿಮಗೆ 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರಬಹುದು, ಅಥವಾ 2004 ಆಗಿರ್ಬೋದು, 2024 ಆಗಿರ್ಬೋದು, 2023 ಆಗಿರ್ಬೋದು, 3 ವರ್ಷದ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಟೋಟಲಾಗಿ ನಿಮಗೇನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರೋದಕ್ಕೆ ಆನ್ಸರ್ ಬೇಕು, ಪ್ರೀವಿಯಸ್ ಒಂದು 3 ವರ್ಷಗಳ ಇಂಪಾರ್ಟೆಂಟ್ ಕ್ವಶನ್ಸು ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನುವಂಥ ಒಂದು ಐಡಿಯಾ ಬೇಕು. ಫೈನಲಿ 1 ಮಾರ್ಕು, 2 ಮಾರ್ಕ್ಸು, 4 ಮಾರ್ಕ್ಸು, 8 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್ಸು ಲಿಸ್ಟ್ ಬೇಕು ಅಲ್ವಾ. ಸೊ ಇದಿಷ್ಟು ಕೂಡ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಬಂದ ತಕ್ಷಣ, ವೀಡಿಯೋಸ್ಗಳು ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ನೋಟಿಫಿಕೇಷನ್ ಬರೋದು. ಇಲ್ಲ ಅಂತ ಹೇಳಿದರೆ ನೀವೇನಾದರೂ ನನ್ನ ಚಾನಲ್ ಮೇಲೆ ಡಿಪೆಂಡ್ ಆಗಿದ್ದು, ಹೌದು ಮೇಡಮ್ ಕೊಡ್ತಾ ಇರುವಂಥ ಕ್ವಶನ್ಸು ಹೆಲ್ಪ್ಫುಲ್ ಆಗಿದೆ ಅಂತ ನಿಮಗೆ ಭಾವಿಸಿದ್ದೇ ಆದರೆ ಚಾನಲ್ನ ಆವಾಗವಾಗ ಚೆಕ್ ಮಾಡ್ತಾ ಇರಿ, ಏನೇನು ಕ್ವಶನ್ಸು ಅಥವಾ ಏನೇನು ಟಾಪಿಕ್ ರಿಲೇಟೆಡ್ ವೀಡಿಯೋಸ್ಗಳು ಬರ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಹಾಗಾದರೆ ಇಲ್ಲಿ ಇವಾಗ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಬಿಸ್ನೆಸ್ ಸ್ಟಡೀಸ್ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಕನ್ನಡ ಮೀಡಿಯಮ್ ಅವರು ಗ್ಯಾರಂಟಿ ಕಮೆಂಟ್ ಮಾಡೇ ಮಾಡ್ತೀರಿ, ಗೊತ್ತಿದೆ. ನೆಕ್ಸ್ಟ್ ವಿಡಿಯೋ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀನಿ, ಕನ್ನಡ ಮೀಡಿಯಮಲ್ಲಿ. ಮಾಡೆಲ್ ಪೇಪರ್ 2, 3 ಕೂಡ ಸದ್ಯದಲ್ಲೇ ಬರುತ್ತೆ. ಓಕೆನಾ? ಫಸ್ಟ್ ಚಾಪ್ಟರಿಂದ ಕೇಳಿರುವಂತಹ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸ್ವಲ್ಪ ಬ್ಲರ್ ಬಂದಿದೆ, ಬಟ್ ನಾವು ಓದ್ತಾ ಇದ್ದೀನಲ್ಲ ನಿಮಗೆ ಗೊತ್ತಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಲ್ಯಾನಿಂಗ್ ಇದೆ, ಸ್ಟಾಫಿಂಗ್ ಇದೆ, ನೆಕ್ಸ್ಟು ಕೋಆಪರೇಟಿಂಗ್ ಇದೆ, ಕಂಟ್ರೋಲಿಂಗ್ ಇದೆ. ನೋಡ್ಕೊಳ್ಳಿ, 4 ಆಪ್ಷನ್ಸ್ ಇದೆ. ನಿಮಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾವ್ದ್ಯಾವುದು ಅನ್ನೋದು ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಲ್ವಾ, 8 ಮಾರ್ಕ್ಸಿಗೂ ಕೂಡ. ಯಾವ್ದ್ಯಾವುದು ಫಂಕ್ಷನ್ಸು? ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಕರೆಕ್ಟಾ, ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಇದಿಷ್ಟು ಕೂಡ ಬೇಸಿಕ್ ಫಂಕ್ಷನ್ಸು, ಮೇನ್ ಫಂಕ್ಷನ್ಸು, ಬೇಕಾಗಿರುವಂತಹ ಗುಡ್ ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂತಹ ಫಂಕ್ಷನ್ಸು. ಕೋಆಪರೇಟಿಂಗು ಕೂಡ ಒನ್ ಆಫ್ ದ ಫಂಕ್ಷನ್ನೇ, ಬಟ್ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಆಗಲ್ಲ. ಹಾಗಾಗಿ ಕೋಆಪರೇಟಿಂಗ್ ಇಲ್ಲಿ ರೈಟ್ ಆನ್ಸರು. ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟಿಗೆ ನೀವು ಕೋಆಪರೇಟಿಂಗ್ನ ತಗೊಳ್ಬೇಕು. ನೆಕ್ಸ್ಟು ಹೆನ್ರಿ ಫೇಯಾಲ್ ವಾಸ್ ಎ ಡ್ಯಾಶ್ ಅಂತ ಕೇಳಿದ್ದಾರೆ. ಗೊತ್ತಿದೆ, ಸೆಕೆಂಡ್ ಚಾಪ್ಟರಲ್ಲಿ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲಿ ಇಬ್ಬರು ನಿಮಗೆ ಫಾದರ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರ್ತಾರೆ. ಒಂದು ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಯಾರು? ಹೆನ್ರಿ ಫೇಯಾಲ್ ಬರ್ತಾರೆ. ಜನರಲ್ ಮ್ಯಾನೇಜ್ಮೆಂಟಲ್ಲಿ ಹೆನ್ರಿ ಫೇಯಾಲ್ ಬರ್ತಾರೆ. ಇನ್ನೊಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟು, ಇದು ಕೂಡ ನಿಮಗೆ ಗೊತ್ತಿರಬೇಕು. ಯಾರು ಬರ್ತಾರೆ? ಟೇಲರ್ ಬರ್ತಾರೆ, FW ಟೇಲರ್ ಬರ್ತಾರೆ. ಸೊ ಹೆನ್ರಿ ಫೇಯಾಲ್ ಅವರು 14 ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರೆ, ಟೇಲರ್ ಅವರು 5 ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಿನ್ಸಿಪಲ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಇದು ನಿಮ್ಮ 4 ಮಾರ್ಕ್ಸಿಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿ
ಹೆನ್ರಿ ಫೆಯಾಲ್ ಅವರು ಏನು ನಮಗೆ ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರಲ್ಲ, ಅವ್ರು ಏನಾಗಿ ವರ್ಕ್ ಮಾಡ್ತಾ ಇದ್ರು ಅನ್ನೋದನ್ನು ಕೇಳಿದರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೈನಿಂಗ್ ಇಂಜಿನಿಯರ್. ಹೆನ್ರಿ ಫೆಯಾಲ್ ವಾಸ್ ಎ ಮೈನಿಂಗ್ ಇಂಜಿನಿಯರ್. ನೆಕ್ಸ್ಟು ಥರ್ಡ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಪ್ಲ್ಯಾನ್ ಅಂತ ಕೇಳಿದ್ದಾರೆ. ಪ್ಲ್ಯಾನ್, ಓಕೆನಾ. ಪ್ಲ್ಯಾನಲ್ಲಿ ಟೈಪ್ಸ್ ಬರುತ್ತೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಇದರಲ್ಲಿ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಇದ್ರ ಜೊತೆಗೆ ಪಾಲಿಸೀಸ್ ಆಗಿರ್ಬೋದು, ಪ್ರೊಸೀಜರ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಟೈಪ್ಸ್ ಆಫ್ ಪ್ಲ್ಯಾನ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಕೋಆರ್ಡಿನೇಷನ್ ಏನಿದೆ ಇದು ಪ್ಲ್ಯಾನಿನ ಟೈಪ್ ಅಲ್ಲ, ಹಾಗಾಗಿ ರೈಟ್ ಆನ್ಸರ್ ಕೋಆರ್ಡಿನೇಷನ್. ನೆಕ್ಸ್ಟು ಫೋರ್ತ್ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ಸ್ಟ್ರಕ್ಚರ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅದ್ರ ಬೇಸಿಸ್ ಮೇಲೆ ಕೇಳಿರುವಂತಹ ಕ್ವೆಶನ್ಸು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರಲ್ಲಿ 2 ಟೈಪ್ ಬರುತ್ತೆ. ಒಂದು, ಯಾಕಂತ ಹೇಳಿದ್ರೆ ಇಲ್ಲಿವಾಗ ಡಿವಿಷನಲ್ ಸ್ಟ್ರಕ್ಚರ್ ಮೇಲೆ ಕ್ವೆಶನ್ನ ಕೇಳಿದ್ದಾರೆ ಅಂದರೆ ಫಂಕ್ಷನಲ್ ಮೇಲೂ ಕೇಳೋ ಚಾನ್ಸಸ್ ಇರುತ್ತಲ್ವಾ, ಹಾಗಾಗಿ ಫಂಕ್ಷನಲ್ ಸ್ಟ್ರಕ್ಚರ್ ಬರುತ್ತೆ ಒಂದು, ಇನ್ನೊಂದು ಡಿವಿಷನಲ್ ಸ್ಟ್ರಕ್ಚರ್ ಅಂತ ಬರುತ್ತೆ ಮಕ್ಕಳೇ, ಓಕೆನಾ. ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ಸಲ್ಲಿ ವರ್ಕನ್ನು ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್, ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸು ನೀವೇನಾದರೂ ಗ್ರೂಪ್ ಮಾಡಿದರೆ ಅದು ಫಂಕ್ಷನಲ್ ಸ್ಟ್ರಕ್ಚರು. ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ನೀವೇನಾದರೂ ಗ್ರೂಪ್ ಮಾಡಿದರೆ ಅದು ಡಿವಿಷನಲ್ ಸ್ಟ್ರಕ್ಚರ್. 2 ಟಾಪಿಕ್ಕು. ಇಲ್ಲೇನು ಕೊಟ್ಟಿದ್ದಾರೆ ಕ್ವೆಶನ್ನು, ಅಂಡರ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಮ್ಯಾನ್ ಪವರ್ ಈಸ್ ಗ್ರೂಪ್ಡ್ ಆನ್ ದ ಬೇಸಿಸ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಂತೆ. ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಏನು ಹೇಳಿದ್ದೀನಿ, ಪ್ರಾಡಕ್ಟ್ ಅಂತ ಬಂದರೆ ಡಿವಿಷನಲ್ ಸ್ಟ್ರಕ್ಚರು, ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸು ಅಥವಾ ಆನ್ ದ ಬೇಸಿಸ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಬಂದಾಗ ಅದೇನಾಗುತ್ತೆ, ಫಂಕ್ಷನಲ್ ಸ್ಟ್ರಕ್ಚರ್ ಆಗುತ್ತೆ. ಇದು ಆನ್ಸರು ಡಿವಿಷನಲ್ ಸ್ಟ್ರಕ್ಚರ್, ಓಕೆನಾ. ನೆಕ್ಸ್ಟು ಕ್ವೆಶನ್ ನಂಬರ್ 5. ಸೊ ಇಲ್ಲಿ ಕೇಳಿರುವಂಥ ಕ್ವೆಶನ್ನು ನಿಮಗೆ ಕಾನ್ಸೆಪ್ಟ್ ಅಥವಾ ಫಿಲಾಸಫೀಸ್ ಆಫ್ ಮಾರ್ಕೆಟಿಂಗ್ ಏನಿದೆ ಅದ್ರ ಮೇಲೆ ಕೇಳಿದ್ದಾರೆ. 4 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾರ್ಕೆಟಿಂಗ್ ಫಿಲಾಸಫೀಸ್ ಅಂತ ಬರುತ್ತೆ. ಮಾರ್ಕೆಟಿಂಗ್ ಫಿಲಾಸಫೀಸ್, ಓಕೆ ಅಲ್ವಾ. ಏನು ಯಾವ್ದ್ಯಾವುದು ಫಿಲಾಸಫೀಸ್ ಬರುತ್ತಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದೆ ಪ್ರೊಡಕ್ಷನ್ ಫಿಲಾಸಫಿ, ಪ್ರಾಡಕ್ಟ್ ಫಿಲಾಸಫಿ, ಮಾರ್ಕೆಟಿಂಗ್, ಸೆಲ್ಲಿಂಗ್ ಎಲ್ಲವೂ ಕೂಡ ಇರುತ್ತೆ. ಯಾವ್ಯಾವ ಫಿಲಾಸಫಿಗೆ ಏನೇನು ಮೀನಿಂಗ್ ಅನ್ನೋದನ್ನು ನೋಡ್ಕೊಂಡಿರಬೇಕು. ಸೊ ಇಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ, ದ ಫೋಕಸ್ ಆನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ ನೀಡ್ಸ್ ಈಸ್ ದ ಕೀ ಟು ದ ಸಕ್ಸಸ್ ಆಫ್ ಎನಿ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಿನ ಸಕ್ಸಸ್ಸು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಥವಾ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಕಸ್ಟಮರ್ ನೀಡ್ಸನ್ನ ಸ್ಯಾಟಿಸ್ಫೈ ಮಾಡಬೇಕು. ಕಸ್ಟಮರಿಗೆ ಯಾವ ಥರ ಪ್ರಾಡಕ್ಟ್ ಬೇಕೋ ಅದನ್ನೇ ಕೊಡಬೇಕು, ಗುಡ್ ಕ್ವಾಲಿಟಿ ಪ್ರಾಡಕ್ಟನ್ನೇ ಕೊಡಬೇಕು, ಒಳ್ಳೆ ಕ್ವಾಂಟಿಟಿ ಪ್ರಾಡಕ್ಟನ್ನು ಕೊಡಬೇಕು, ಹೌದಲ್ವಾ, ರೀಸನೇಬಲ್ ಪ್ರೈಸಲ್ಲಿ ಕೊಡಬೇಕು. ಸೊ ಈ ರೀತಿಯೆಲ್ಲ ನೀವು ಥಿಂಕ್ ಮಾಡ್ತೀರಲ್ಲ, ಇದು ಯಾವ ಕಾನ್ಸೆಪ್ಟು. ನೀವಿವಾಗ ಕಸ್ಟಮರಿಗೆ ಗುಡ್ ಪ್ರಾಡಕ್ಟ್ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಥಾಟ್ ಏನು, ಒಳ್ಳೆ ಮಾರ್ಕೆಟ್ ಆಗಬೇಕು ನಿಮ್ಮ ಪ್ರಾಡಕ್ಟಿಗೆ ಅನ್ನೋದಲ್ವಾ. ಸೊ ಹಾಗಾಗಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇರುತ್ತೆ ಮಕ್ಕಳೇ. ಬ್ರ್ಯಾಕೆಟಲ್ಲಿ ಆನ್ಸರ್ಸ್ ಕೂಡ ಇರುತ್ತೆ. ಒಂದು ಸ್ವಲ್ಪ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಒಂದು ಆನ್ಸರ್ ಎಕ್ಸ್ಟ್ರಾ ಕೊಟ್ಟಿದ್ರೂ ಕೂಡ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಆನ್ಸರ್ ಯಾವುದು ಅಂತ ಈಸಿಯಾಗಿ ಬರಿಬಹುದು. ಓದ್ಕೊಂಡಿಲ್ಲ ಅಂತ ಹೇಳಿದ್ರೇ ಬರಿಬಹುದು. ಇನ್ನು ನೀವು ಒಂದು ಸಲ ನೋಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಆರಾಮಾಗಿ ಆನ್ಸರ್ನ ಬರಿಬೋದು, ಓಕೆನಾ. ಹಾಗಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಏನೇನು ಕೇಳಿದ್ದಾರೆ ನೋಡಿ. ಡ್ಯಾಶ್ ಪ್ರಿನ್ಸಿಪಲ್ಸ್ ಅಲ್ಲಿ ಗೊತ್ತಾಗೋಯ್ತು ನಿಮಗೆ. ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟರು. ಒಂದು ಫೆಯಾಲ್ ಪ್ರಿನ್ಸಿಪಲ್ಸ್ ಇದೆ, ಇನ್ನೊಂದು ಟೇಲರ್ ಪ್ರಿನ್ಸಿಪಲ್ಸ್ ಇದೆ. ಡ್ಯಾಶ್ ಪ್ರಿನ್ಸಿಪಲ್ ಸ್ಟೇಟ್ಸ್ that there is a place for ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್. ಪ್ರತಿಯೊಂದು ವಸ್ತುವು ಅದರ ಪ್ಲೇಸಲ್ಲೇ ಇರಬೇಕು ಅನ್ನುವಂತಹ ಪ್ರಿನ್ಸಿಪಲ್ ಯಾವುದು. ನಾನು ನಿಮಗೆ ಫೆಯಾಲ್ ಪ್ರಿನ್ಸಿಪಲ್ಸ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರುವಂಥ ವೀಡಿಯೋಸ್ಗಳು ಇದೆ, ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಆರ್ಡರ್ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತು ಕೂಡ, ಪ್ರತಿ ಥಿಂಗು ಕೂಡ ಕರೆಕ್ಟಾಗಿರುವ ಪ್ಲೇಸಲ್ಲಿ ಇರಬೇಕು ಅನ್ನೋದು ಆರ್ಡರ್. ಸೊ ರೈಟ್ ಆನ್ಸರು ಆರ್ಡರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ಡೆವಲಪ್ಡ್ ಫಾರ್ ಎ ಒನ್ ಟೈಮ್ ಈವೆಂಟ್ ಅಂತ ಇದೆ. ಸಿಂಗಲ್ ಯೂಸ್ ಪ್ಲ್ಯಾನು, ಸ್ಟ್ಯಾಂಡಿಂಗ್ ಪ್ಲ್ಯಾನು ಅಂತ 2 ಕೊಟ್ಟಿದ್ದಾರೆ. ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ಹೇಳಿದ್ರೆ ಒನ್ ಟೈಮ್ ನೀವು ಅದನ್ನು ಯೂಸ್ ಮಾಡ್ಬೋದು, ನೆಕ್ಸ್ಟ್ ಆ ಪ್ಲ್ಯಾನನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರಲ್ಲ. ಸ್ಟ್ಯಾಂಡಿಂಗ್ ಪ್ಲ್ಯಾನ್ಸ್ ಅಂತ ಹೇಳಿದ್ರೆ ಎವ್ರಿ ಟೈಮ್, ಸಾಕಷ್ಟು ಮಲ್ಟಿಪಲ್ ಟೈಮ್ಸ್ ನೀವೇನು ಮಾಡ್ಬೋದು, ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು. ಇಲ್ಲಿವಾಗ ಸಿಂಗಲ್ ಯೂಸ್ ಪ್ಲ್ಯಾನ್, ಯಾವುದಾದ್ರು ಒಂದು ಪ್ಲ್ಯಾನ್ ಮಾಡಿದ್ರೆ ಆ ಪ್ಲ್ಯಾನ್ ಒಂದ್ಸಲ ಇಂಪ್ಲಿಮೆಂಟ್ ಮಾಡಿ ಆ ಕೆಲಸ ಆದ್ರ ಮೇಲೆ ಮುಗೀತು, ಮತ್ತು ಆ ಪ್ಲ್ಯಾನನ್ನು ಇನ್ನೊಂದು ಸಲ ಯಾವುದ್ರ ಮೇಲೂ ನೀವು ಅದನ್ನು ವರ್ಕ್ ಮಾಡೋಕ್ಕಾಗಲ್ಲ. ಹಾಗಾಗಿ
ಒನ್ ಟೈಮ್ ಈವೆಂಟ್ ಅಂತ ಹೇಳಿದ್ರೆ ಅದು ಸಿಂಗಲ್ ಯೂಸ್ ಪ್ಲ್ಯಾನು. ನೆಕ್ಸ್ಟು ಶಿಫ್ಟಿಂಗ್ ಆಫ್ ಟ್ರೈನೀಸು. ನೋಡಿ, ಬಿಸ್ನೆಸ್ಸಲ್ಲಿ ಟ್ರೈನಿಂಗ್ ತಗೊಳ್ಳುವಂತಹ ಟ್ರೈನೀಸ್ ಇರ್ತಾರಲ್ಲ, ಅವರನ್ನು ನಾವು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಜಾಬ್ ರೊಟೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜಾಬ್ ರೊಟೇಷನ್. ನೆಕ್ಸ್ಟು ಫೈನಾನ್ಸ್ ಯೂಸ್ಡ್ ಫಾರ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್. ಬಿಸ್ನೆಸ್ ಆ್ಯಕ್ಟಿವಿಟೀಸಿಗೆ ಬೇಕಾಗುವಂತಹ ಬಿಸ್ನೆಸ್ಸನ್ನು ನಡೆಸೋದಕ್ಕೆ ಬೇಕಾಗಿರುವಂತಹ ಫೈನಾನ್ಸ್ ಅಥವಾ ಬಿಸ್ನೆಸ್ ಆ್ಯಕ್ಟಿವಿಟೀಸಿಗೆ ಬೇಕಾಗಿರುವಂತಹ ಫೈನಾನ್ಸನ್ನು ನಾವು ಏನಂತ ಕರಿತೀವಿ? ಕಾಮನ್ ಫೈನಾನ್ಸನ್ನು ಫೈನಾನ್ಸ್ ಅಂತಲೇ ಕರಿತೀವಿ. ಬಿಸ್ನೆಸ್ಸಿಗೆ ಯೂಸ್ ಮಾಡುವಂಥ ಫೈನಾನ್ಸನ್ನು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ಹಾಗಾಗಿ ಬಿಸ್ನೆಸ್ ಫೈನಾನ್ಸ್ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್. ಡ್ಯಾಶ್ ಆಫರಿಂಗ್ ಪ್ರಾಡಕ್ಟ್ ಎಟ್ ಲೆಸ್ ದ್ಯಾನ್ ಲಿಸ್ಟ್ ಪ್ರೈಸ್ ಅಂತ ಹೇಳಿದ್ರೆ, ಇವಾಗ ಒಂದು ಪ್ರಾಡಕ್ಟಿಗೆ 10 ರೂಪೀಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಪ್ರಾಡಕ್ಟನ್ನು ನೀವು 9 ರೂಪೀಸಿಗೆ ಕೊಟ್ರಿ ಅಂತ ಹೇಳಿದ್ರೆ 1 ರೂಪಾಯಿ ಏನಂತ ಕಾರಣ? ಡಿಸ್ಕೌಂಟ್ ಅಂತ ಆಗುತ್ತೆ ಅಲ್ವಾ? ಹಾಗಾಗಿ ಕಡಿಮೆ, ಲೆಸ್ ದ್ಯಾನ್ ಲಿಸ್ಟ್ ಪ್ರೈಸ್, ಆಲ್ರೆಡಿ ಫಿಕ್ಸ್ ಆಗಿರುವಂಥ ಪ್ರೈಸ್ಗಿಂತ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ? ಡಿಸ್ಕೌಂಟ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು. ಇದು ಕೂಡ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಬೇಕಾದರೂ ಒಂದ್ಸಲ ಬರ್ಕೊಳ್ಳಿ, ಅಥವಾ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರುವಂತಹ ಪೇಪರು ಚೆನ್ನಾಗೇ ಇರ್ಬೋದು. ಇದು ಸ್ವಲ್ಪ ಪ್ರಿಂಟ್ ಬ್ಲರ್ ಬಂದಿದೆ. ಇಂಟ್ರೆಸ್ಟ್ ರೇಟ್ ಅಂತ ಕೊಟ್ಟಿದ್ದಾರೆ. 3rd ಚಾಪ್ಟರಿಗೆ ಸಂಬಂಧಪಟ್ಟಿರುವಂಥದ್ದು. ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ. ಅದರಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟು, ಪೊಲಿಟಿಕಲ್ ಎನ್ವಿರಾನ್ಮೆಂಟು, ಲೀಗಲ್ ಎನ್ವಿರಾನ್ಮೆಂಟು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟನ್ನು ನಾವು ಅಲ್ಲಿ ಸ್ಟಡಿ ಮಾಡ್ತೀವಿ. ಇಂಟ್ರೆಸ್ಟ್ ರೇಟನ್ನು ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅಂಡರ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಇದು ಎಕನಾಮಿಕ್ ಎನ್ವಿರಾನ್ಮೆಂಟ್. ನೆಕ್ಸ್ಟು ಅಕೌಂಟೆಬಿಲಿಟಿ ಅಂತ ಇದೆ. ಅಕೌಂಟೆಬಿಲಿಟಿ ಅಂತ ಹೇಳಿದ್ರೆ ಆನ್ಸರೇಬಲ್ ಫಾರ್ ದ ಫೈನಲ್ ಔಟ್ಕಮ್. ನೀವಿಲ್ಲಿ ಅಕೌಂಟೆಬಿಲಿಟಿ ಅಂತ ಹೇಳಿದ್ರೆ ಏನು, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಏನು, ಅಥಾರಿಟಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಈ ಚಾಪ್ಟ್ರಲ್ಲಿ ಓದ್ಕೊಂಡಿರ್ತೀರಿ. ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಏನಪ್ಪ? ನಾವು ರಿಕ್ರೂಟ್ ಮಾಡ್ಕೊಳ್ಳೋದು, ಜನರನ್ನು ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಕರಿತೀವಿ. ಸೊ ರಿಕ್ರೂಟ್ಮೆಂಟ್ ರಿಲೇಟೆಡ್ ಟು ಸ್ಟಾಫಿಂಗು. ಸೊ ಆನ್ಸರ್ ಏನಾಗುತ್ತೆ? ಆಸ್ಪೆಕ್ಟ್ ಆಫ್ ಸ್ಟಾಫಿಂಗ್. ನೆಕ್ಸ್ಟು ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ ಕೊಟ್ಟಿದ್ದಾರೆ. ಗೊತ್ತಿದೆ ನಿಮಗೆ, ಪ್ಲ್ಯಾನಿಂಗ್ ಆಗಿರ್ಬೋದು, ಕಂಟ್ರೋಲಿಂಗ್ ಆಗಿರ್ಬೋದು, ಇದು ಎರಡೂ ಕೂಡ ಏನು? ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು. ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಟ್ವಿನ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅಂತ ಇದೆ. ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಏನು? ಟ್ವಿನ್ ಮ್ಯಾನೇಜ್ಮೆಂಟ್ ಫಂಕ್ಷನ್. ಸೊ ಆನ್ಸರು ಟ್ವಿನ್ ಮ್ಯಾನೇಜ್ಮೆಂಟ್ ಫಂಕ್ಷನು. ಲಾಸ್ಟ್ ಒನ್ನು ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಪ್ಲೇಸ್ ಏನಾಗುತ್ತೆ? ಮಾರ್ಕೆಟಿಂಗ್ ಮಿಕ್ಸ್. ಇಲ್ಲಿ ಪ್ಲೇಸು, ಪ್ರಾಡಕ್ಟು, ಡಿಸ್ಟ್ರಿಬ್ಯೂಷನ್ನು ಇವೆಲ್ಲ ಮಾರ್ಕೆಟಿಂಗ್ ಮಿಕ್ಸಲ್ಲಿ ಬರುತ್ತೆ. ಸೊ ಪ್ಲೇಸು ಮಾರ್ಕೆಟಿಂಗ್ ಮಿಕ್ಸ್. ನೆಕ್ಸ್ಟು ನಿಮಗೆ 1 ಮಾರ್ಕಿನ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. 5 ಕ್ವಶನ್ಸ್ ಕೊಟ್ಟಿರ್ತಾರೆ. 5 ಕ್ವಶನ್ಸಿಗೂ ಆನ್ಸರ್ನ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರಲ್ಲ. ಫಸ್ಟ್ ಒನ್ನು ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಗೊತ್ತಿದೆ ನಿಮಗೆ, ಮ್ಯಾನೇಜ್ಮೆಂಟಲ್ಲಿ 3 ಲೆವೆಲ್ಸ್ ಬರುತ್ತೆ. ಕರೆಕ್ಟಾ? 3 ಲೆವೆಲ್ಸು. ಒಂದು ಟಾಪ್ ಲೆವೆಲು, ಇನ್ನೊಂದು ಮಿಡಲ್ ಲೆವೆಲು, ಇನ್ನೊಂದು ಲೋ ಲೆವೆಲು. ತುಂಬಾ ಇಂಪಾರ್ಟೆಂಟು. ಟಾಪ್ ಲೆವೆಲಲ್ಲಿ ಓನರ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಮಿಡಲ್ ಲೆವೆಲಲ್ಲಿ ಮ್ಯಾನೇಜರ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಲೋ ಲೆವೆಲಲ್ಲಿ ಎಂಪ್ಲಾಯೀಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಆ ರೀತಿ ನೆನ್ಪಿಟ್ಕೊಂಡಾಗ ಅವ್ರು ಕೇಳಿರೋ ಕ್ವಶನ್ ಏನು? ಟಾಪ್ ಲೆವೆಲಲ್ಲಿ ಯಾರು ಬರ್ತಾರೆ? ಓನರ್ಸ್ ಬರ್ತಾರೆ. ಯಾವ್ಯಾವ ಓನರ್ಸ್ಗಳು? CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅಥವಾ ನೀವು ಓನರ್ಸ್ ಅಂತ ಬರೋದ್ರು ಕೂಡ ರಾಂಗೇನೂ ಇಲ್ಲ. ಓಕೆನಾ? ಮಿಡಲ್ ಲೆವೆಲ್ ಅಂತ ಕೇಳಿದ್ರೆ ಮ್ಯಾನೇಜರ್ಸ್ ಅಂತ ಬರೀರಿ, ಲೋ ಲೆವೆಲ್ ಅಂತ ಕೇಳಿದರೆ ಎಂಪ್ಲಾಯೀಸು, ವರ್ಕರ್ಸು ಅಂತ ಬರೀರಿ. ಸಿಂಪಲ್. ನೆಕ್ಸ್ಟು ವಾಟ್ ಈಸ್ ಟ್ರಾನ್ಸ್ಫರ್ ಅಂತ ಕೇಳಿದರೆ 1 ಲೈನ್ ಮೀನಿಂಗ್ ಸಾಕಾಗುತ್ತೆ. ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ರೆಫರ್ಸ್ ಟು ಶಿಫ್ಟಿಂಗ್ ಆಫ್ ಆ್ಯನ್ ಎಂಪ್ಲಾಯಿ ಫ್ರಮ್ ಒನ್ ಜಾಬ್ ಟು ಎನದರ್ ಆರ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಎನದರ್ ಡಿಪಾರ್ಟ್ಮೆಂಟ್. ಓಕೆನಾ? ಸೊ ಇದು ಟ್ರಾನ್ಸ್ಫರ್ ಮೀನಿಂಗು. ನೆಕ್ಸ್ಟ್ ಒನ್ ಡಿರೆಕ್ಟಿಂಗ್ ಚಾಪ್ಟರ್ ಮೇಲೆ ಒಂದು ಕ್ವಶನ್ನ ಕೇಳಿದ್ದಾರೆ. ನೇಮ್ ದ ಥಿಯರಿ ಇವಾಲ್ವ್ಡ್ ಬೈ ಅಬ್ರಹಾಂ ಮ್ಯಾಸ್ಲೋ. ಮ್ಯಾಸ್ಲಾಸ್ ನೀಡು ನೋಡಿರ್ತೀರಿ, ಕಲ್ತ್ಕೊಂಡಿರ್ತೀರಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅದು. ಅವ್ರೇನು ಕೇಳಿದ್ದಾರೆ? ಮ್ಯಾಸ್ಲಾಸ್ ಅವರ ಒಂದು, ಅಬ್ರಹಾಂ ಮ್ಯಾಸ್ಲೋ ಅವರ ಒಂದು ಥಿಯರಿ ಯಾವುದು ಅನ್ನೋದನ್ನು ಕೇಳಿದ್ದಾರೆ. ಯಾವ ಥಿಯರಿಯನ್ನು ಅವರು ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳಿದ್ದಾರೆ. ಮ್ಯಾಸ್ಲಾಸ್ ಸ್ಪೆಲ್ಲಿಂಗ್ ಮಾತ್ರ ಕರೆಕ್ಟಾಗಿ ಬರೀಬೇಕು. ಮ್ಯಾಸ್ಲಾಸ್ ಹೈರಾರ್ಕಿ ಆಫ್ ನೀಡ್ಸ್
ಥಿಯರಿ. ಹೈರಾರ್ಕಿ ಸ್ಪೆಲ್ಲಿಂಗ್ ಏನೇನೇನೋ ಆಗಿಬಿಡುತ್ತೆ, ಕರೆಕ್ಟಾಗಿ ಸ್ಪೆಲ್ಲಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮ್ಯಾಸ್ಲಾಸ್ ಹೈರಾರ್ಕಿ ಆಫ್ ನೀಡ್ಸ್ ಥಿಯರಿ. ಇದರಲ್ಲಿ ಏನು ಎಕ್ಸಾಕ್ಟಾಗಿ 5 ನೀಡ್ಸ್ ಬರುತ್ತೆ ನೋಡಿ. ಬೇಸಿಕ್ ನೀಡ್ಸ್ ಆಗಿರ್ಬೋದು, ಸೇಫ್ಟಿ ನೀಡ್ಸ್ ಆಗಿರ್ಬೋದು, ಎಸ್ಟಿಮ್ ನೀಡ್ಸ್ ಆಗಿರ್ಬೋದು. 5 ನೀಡ್ಸ್ ಏನು ಬರುತ್ತೆ, ಆ 5 ನೀಡ್ಸು ತುಂಬ ಇಂಪಾರ್ಟೆಂಟ್. ನೋಡ್ಕೊಳ್ತೀರಲ್ವಾ. ನೆಕ್ಸ್ಟು 1 ಮಾರ್ಕಿನ 4th ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ಲಿ ಇದು ಡಿಸಿಷನ್ ಕಾನ್ಸೆಪ್ಟ್ ಮೇಲಿದೆ. ಸೊ 3 ಡಿಸಿಷನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಡಿಸಿಷನ್ ಅಂತ ಬಂದಾಗ 3 ಡಿಸಿಷನ್ಸು. ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ನು, ಇನ್ನೊಂದು ಫೈನಾನ್ಸಿಂಗ್ ಡಿಸಿಷನ್ನು, ಇನ್ನೊಂದು ಡಿವಿಡೆಂಡ್ ಡಿಸಿಷನ್. ಓಕೆ, ಇಲ್ಲೇನು ಕ್ವಶನ್ ಕೇಳಿದ್ದಾರೆ, ಸನ್ರೈಸ್ ಲಿಮಿಟೆಡ್ ಹ್ಯಾಸ್ ಡಿಸೈಡೆಡ್. ಸನ್ರೈಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಡಿಸೈಡ್ ರೀಪ್ಲೇಸ್ ಇಟ್ಸ್ ಎಕ್ಸಿಸ್ಟಿಂಗ್ ಮಷೀನ್ ವಿತ್ ಮಾಡರ್ನ್ ಮಷಿನರಿ ದಟ್ ಹ್ಯಾಸ್ ಹೈಯರ್ ಪ್ರೊಡಕ್ಷನ್ ಕೆಪಾಸಿಟಿ. ಇರುವಂತಹ ಮಷಿನರಿಯನ್ನು ರೀಪ್ಲೇಸ್ ಮಾಡಿ ಇವಾಗಿನೊಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಮಾಡರ್ನ್ ಮಷಿನರಿಯನ್ನು ಏನು ಮಾಡ್ತಾ ಇದ್ದಾರಂತೆ, ಅವರು ರೀಪ್ಲೇಸ್ ಮಾಡ್ತಾ ಇದ್ದಾರಂತೆ. ಹಾಗಾದರೆ ಇದು ವಿಚ್ ಟೈಪ್ ಆಫ್ ಡಿಸಿಷನ್ ಅಂತ ಕೇಳಿದ್ದಾರೆ. ಆನ್ಸರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಹೇಳಿದ್ರೆ ಬಿಸ್ನೆಸ್ ರಿಲೇಟೆಡ್ ಫಿಕ್ಸ್ಡ್ ಅಸೆಟ್ಸ್ಗಳಿಗೆ ಇನ್ವೆಸ್ಟ್ ಮಾಡುವಂತಹ ಅಮೌಂಟ್ ಆಗಿರುತ್ತೆ. ಸೊ ಮಷಿನರಿ ಕೂಡ ಫಿಕ್ಸ್ಡ್ ಅಸೆಟ್ಟು, ಹಾಗಾಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್. ನೆಕ್ಸ್ಟ್ ಒನ್, ಹೂ ಈಸ್ ಎ ಕನ್ಸ್ಯೂಮರ್. 1 ಮಾರ್ಕಿಗೆ ಸಿಂಪಲ್ ಮೀನಿಂಗ್ ಸಾಕು. ಎ ಕನ್ಸ್ಯೂಮರ್ ಈಸ್ ಎ ಪರ್ಸನ್ ಹೂ ಯೂಸಸ್ ಆರ್ ಕನ್ಸ್ಯೂಮ್ಸ್ ಗೂಡ್ಸ್ ಆರ್ ಸರ್ವಿಸ್. ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ಸು. ಈಸಿಯಾಗಿ 12 ಮಾರ್ಕ್ಸನ್ನ ತಗೊಳ್ಬಹುದು. ಜಸ್ಟ್ 6 ಕ್ವಶನ್ಸನ್ನ ನೀವು ಅಟೆಂಡ್ ಮಾಡಬೇಕು. 10 ಕ್ವಶನ್ಸನ್ನ ಕೊಟ್ಟಿರ್ತಾರೆ, ಅದರಲ್ಲಿ 6 ಕ್ವಶನ್ಸನ್ನ ಅಟೆಂಡ್ ಮಾಡಿದ್ರೆ ಸಾಕು. ಇಲ್ಲಿ 3rd ಚಾಪ್ಟರ್ ಒಂದು ಬಿಟ್ಟು ಉಳಿದಿರೋ ಎಲ್ಲ ಚಾಪ್ಟರಲ್ಲೂ ಕೂಡ 2 ಮಾರ್ಕ್ಸಿನ ಕ್ವಶನ್ಸನ್ನ ರೈಸ್ ಮಾಡಿದ್ದಾರೆ. ಫಸ್ಟ್ ಒನ್, ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಡಿಫೈನ್ ಅಂತ ಕೇಳಿದಾಗ ಡೆಫಿನಿಷನ್ನೇ ಬರಿಬೇಕು. ಸೊ ಡೆಫಿನಿಷನ್ ಯಾವ ರೀತಿಯಾಗಿ ಬರಿಬೇಕು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಆದರೂ ಒಂದು ಸಲ ಹೇಳ್ತಾ ಇದ್ದೀನಿ. According to Harold Kuntz and Heinz Wehrich, management is the process of designing and maintaining an environment in which individuals working together in a group efficiently accomplish selected aims. According to Harold Kuntz and Heinz Wehrich, management is the process of designing and maintaining an environment in which individuals working together in a group efficiently accomplish selected aims. 2 ಮಾರ್ಕ್ಸಿನ ಸೆಕೆಂಡ್ ಕ್ವಶನ್, ಎ ಫ್ಯಾಕ್ಟರಿ ವರ್ಕರ್ ಟೇಕ್ಸ್ ಲಾಂಗ್ ಬ್ರೇಕ್ಸ್ ಆ್ಯಂಡ್ ಬಿಕಮ್ಸ್ ಲೆಸ್ ಪ್ರೊಡಕ್ಟಿವ್. ನೋಡಿ, ಇಲ್ಲಿ ಬ್ರೇಕ್ ತಗೊಳ್ತಾರೆ, ನೆಕ್ಸ್ಟು ಪ್ರೊಡಕ್ಟಿವಿಟಿ ಸ್ವಲ್ಪ ಡೌನ್ ಆಗುತ್ತೆ ಅನ್ನೋದು ಯಾವ ಟೆಕ್ನಿಕ್ ಅಂತ ಹೇಳ್ಕೊಂಡು ಅಥವಾ ಯಾವ ಸ್ಟಡಿ ಅನ್ನೋದನ್ನು ಕೇಳಿದ್ದಾರೆ. ಇದು 2nd ಚಾಪ್ಟ್ರಲ್ಲಿ ನಿಮಗೆ ಟೇಲರ್ ಪ್ರಿನ್ಸಿಪಲ್ಸ್ ಅವರು ಏನಿದ್ದಾರೆ, ಟೇಲರ್ ಪ್ರಿನ್ಸಿಪಲ್ಸ್ ಏನು ಓದಿರ್ತೀರಿ ಅದೇ ರೀತಿ ಅವರ ಟೆಕ್ನಿಕ್ಸ್ ಕೂಡ ಓದಿರ್ತೀರಿ. ಸೊ ಅದ್ರ ಮೇಲೆ ಕೇಳಿರುವಂತಹ ಕ್ವಶನ್ಸು. ಸೊ ಬ್ರೇಕ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಫ್ಯಾಟಿಕ್ ಟೆಕ್ನಿಕ್, ಫ್ಯಾಟಿಕ್ ಸ್ಟಡಿ ಅಂತ ಕರಿತೀವಿ. ಆನ್ಸರ್ನ ನೀವು ಈ ರೀತಿಯಾಗಿ ಬರಿಬೋದು. 2 ಮಾರ್ಕ್ಸ್ ಆಗಿದ್ದಕ್ಕಾಗಿ ಇಷ್ಟು ಆನ್ಸರ್ ಬರಿಬೇಕು. ಫ್ಯಾಟಿಕ್ ಸ್ಟಡಿ ಈಸ್ ಕಂಡಕ್ಟೆಡ್ ಟು ಡಿಟರ್ಮೈನ್ ದ ಅಮೌಂಟ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ರೆಸ್ಟ್ ಇಂಟರ್ವಲ್ಸ್ ಇನ್ ಕಂಪ್ಲೀಟಿಂಗ್ ಎ ಟಾಸ್ಕ್ ಅಂತ ಬರೀರಿ. ನೆಕ್ಸ್ಟು 2 ಮಾರ್ಕ್ಸಿನ 3rd ಕ್ವೆಶನ್, ಸ್ಟೇಟ್ ದ ಫಸ್ಟ್ 2 ಸ್ಟೆಪ್ಸ್ ಇನ್ ಪ್ಲ್ಯಾನಿಂಗ್ ಪ್ರೋಸೆಸ್ ಅಂತ ಕೇಳಿದ್ದಾರೆ. ಮಕ್ಕಳೇ, ಪ್ಲ್ಯಾನಿಂಗ್ ಪ್ರೋಸೆಸ್ಸು ತುಂಬಾ ಇಂಪಾರ್ಟೆಂಟು. ಪ್ಲ್ಯಾನಿಂಗ್ ಪ್ರೋಸೆಸ್ಸಲ್ಲಿ ಬರುವಂತಹ ಎಲ್ಲ ಪಾಯಿಂಟ್ಗಳನ್ನ ನೋಡ್ಕೊಂಡಿರಲೇಬೇಕು. ಅವರು ಫಸ್ಟು 2 ಪಾಯಿಂಟ್ ಕೇಳಿದ್ದಾರೆ, ಅದಕ್ಕೆ ನಾನು ಫಸ್ಟ್ 2 ಪಾಯಿಂಟ್ ಮಾತ್ರ ಬರೆದಿದ್ದೀನಿ. ಸೆಟ್ಟಿಂಗ್ ಅಪ್ ಆಫ್ ಆಬ್ಜೆಕ್ಟಿವ್ಸು, ಡೆವಲಪಿಂಗ್ ಪ್ಲ್ಯಾನಿಂಗ್ ಪ್ರಿಮೈಸಸ್ಸು. ನೆನ್ಪಿಟ್ಕೊಳ್ಳಿ, 4 ಮಾರ್ಕ್ಸಿಗೆ ಪ್ಲ್ಯಾನಿಂಗ್ ಪ್ರೋಸೆಸ್ಸು ತುಂಬಾ ಇಂಪಾರ್ಟೆಂಟು. ಎಲ್ಲ ಸ್ಟೆಪ್ಸು ನೋಡ್ಕೊಳ್ಳಿ. ನೆಕ್ಸ್ಟು, ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಕೇಳಿದ್ದಾರೆ. ಫಂಕ್ಷನಲ್ ಸ್ಟ್ರಕ್ಚರಿಗೆ ಮತ್ತು ಡಿವಿಷನಲ್ ಸ್ಟ್ರಕ್ಚರಿಗೆ 2 ಡಿಫ್ರೆನ್ಸ್ ಬರಿಬೇಕು. ನಾನಿಲ್ಲಿ 3 ಬರೆದಿದ್ದೀನಿ, ನೀವು 2 ಬರೆದ್ರೆ ಸಾಕು. ಫಂಕ್ಷನಲ್ ಸ್ಟ್ರಕ್ಚರು, ಡಿವಿಷನಲ್ ಸ್ಟ್ರಕ್ಚರು ಅಂತ ಡಿವೈಡ್ ಮಾಡ್ಕೊಳ್ಳಿ. ಫಂಕ್ಷನಲ್ ಸ್ಟ್ರಕ್ಚರ್, ಫಾರ್ಮೇಷನ್ ಈಸ್ ಬೇಸ್ಡ್ ಆನ್ ಫಂಕ್ಷನ್ಸ್, ಇಲ್ಲಿ ಫಾರ್ಮೇಷನ್ ಈಸ್ ಬೇಸ್ಡ್ ಆನ್ ಪ್ರಾಡಕ್ಟ್ ಲೈನ್ಸು. ಫಂಕ್ಷನಲ್ ಸ್ಪೆಷಲೈಸೇಷನ್ ಇರುತ್ತೆ ಎಲ್ಲಿ, ಫಂಕ್ಷನಲ್ ಸ್ಟ್ರಕ್ಚರಲ್ಲಿ. ಅಂಡರ್ ಡಿವಿಷನಲ್ ಸ್ಟ್ರಕ್ಚರ್ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಇರುತ್ತೆ. ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ಕೋಆರ್ಡಿನೇಷನ್ ಈಸ್ ವೆರಿ ಡಿಫಿಕಲ್ಟ್, ಅಂಡರ್ ಡಿವಿಷನಲ್ ಸ್ಟ್ರಕ್ಚರ್ ಕೋಆರ್ಡಿನೇಷನ್ ಈಸ್ ವೆರಿ ಈಸಿ. ಓಕೆನಾ. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ 2 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೇಳಿದ್ದಾರೆ. ಸ್ಟೇಟ್ 2 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟು. ಇಲ್ಲಿ ನೋಡಿ,
ಇಂಟರ್ನಲ್ ಸೋರ್ಸು ಮತ್ತು ಎಕ್ಸ್ಟರ್ನಲ್ ಸೋರ್ಸು ಅಂತ ಎರಡಿದೆ. ಸೊ ಕ್ವಶನ್ನ ಅವರು ಎಕ್ಸ್ಟರ್ನಲ್ ಮೇಲಾದರೂ ಕೇಳ್ಬೋದು, ಇಂಟರ್ನಲ್ ಬೇಕಾದರೂ ಕೇಳ್ಬೋದು. ಇದನ್ನು ನೀವು 8 ಮಾರ್ಕ್ಸಿಗೆ ಇದು ಇಂಪಾರ್ಟೆಂಟ್ ಕ್ವಶನು ಓದ್ಕೊಂಡೇ ಇರ್ತೀರಿ. ಇಲ್ಲಿ ಇಂಟರ್ನಲ್ ಸೋರ್ಸ್ ಕೇಳಿದ್ದಾರೆ. ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಬಂದರೆ ಬಿಸ್ನೆಸ್ಸಲ್ಲಿ ಎಂಪ್ಲಾಯೀಸ್ಗಳನ್ನು ಬಿಸ್ನೆಸ್ ಒಳಗಡೆನೆ ಇರುವಂತಹ ಎಂಪ್ಲಾಯೀಸ್ಗಳನ್ನೇ ರಿಕ್ರೂಟ್ ಮಾಡಿಕೊಂಡ್ರೆ ಎಂಪ್ಲಾಯೀಸ್ಗಳನ್ನೇ ರಿಕ್ರೂಟ್ ಮಾಡ್ಕೊಳ್ಳೋದನ್ನ ನಾವೇನಂತೀವಿ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವ. ಹಾಗಾದರೆ ಇಂಟರ್ನಲ್ ಸೋರ್ಸಸ್ ಯಾವ್ದ್ಯಾವುದು ಅಂತ ಹೇಳಿದರೆ ಟ್ರಾನ್ಸ್ಫರ್ಸು ಮತ್ತೊಂದು ಪ್ರಮೋಷನ್ನು. ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನು ಕೇಳಿರುವಂಥದ್ದು ಲೀಡರ್ಶಿಪ್ಪು ಮೀನಿಂಗು. ತುಂಬ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಡೈರೆಕ್ಟಿಂಗ್ ಚಾಪ್ಟರಲ್ಲಿ ಲೀಡರ್ಶಿಪ್ ಆಗಿರಬಹುದು, ಮೋಟಿವೇಶನ್ ಆಗಿರಬಹುದು, ಕಮ್ಯುನಿಕೇಷನ್ ಆಗಿರಬಹುದು, ಸೂಪರ್ವಿಷನ್ ಆಗಿರಬಹುದು. ಈ 4 ತುಂಬ ಇಂಪಾರ್ಟೆಂಟ್. ಯಾವುದ್ಯಾವ್ದು ಹೇಳಿ? ಸೂಪರ್ವಿಷನ್ನು, ಮೋಟಿವೇಶನ್ನು, ಕಮ್ಯುನಿಕೇಷನ್ನು, ಲೀಡರ್ಶಿಪ್ಪು. ಈ 4 ಕಾನ್ಸೆಪ್ಟ್ಗಳ ಬಗ್ಗೆ ಒಂದು ಸ್ವಲ್ಪ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಇಲ್ಲಿ ಲೀಡರ್ಶಿಪ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಕೇಳಿದರೆ, ಸೇಮ್ ಟೈಮ್ ಮೋಟಿವೇಶನ್ ಅಂದರೆ ಏನು ಕೇಳಬಹುದು, ಕಮ್ಯುನಿಕೇಷನ್ ಅಂದರೆ ಏನು ಕೇಳಬಹುದು, ಸೂಪರ್ವಿಷನ್ ಅಂದರೆ ಏನು ಅಂತ ಕೂಡ ಕೇಳಬಹುದು. ಲೀಡರ್ಶಿಪ್ ಈಸ್ ದ ಪ್ರೋಸೆಸ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ ಬಿಹೇವಿಯರ್ ಆಫ್ ಪೀಪಲ್ ಬೈ ಮೇಕಿಂಗ್ ದೆಮ್ ಸ್ಟ್ರೈವ್ ವಾಲಂಟರಲಿ ಟುವರ್ಡ್ಸ್ ಅಚೀವ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಬರಿಬೇಕು. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಅರೆ ಕಂಟ್ರೋಲಿಂಗಲ್ಲಿ ಇಂಪಾರ್ಟೆನ್ಸ್ ಯಾವಾಗಲೂ ಕೇಳಿಲ್ವಲ್ಲ, ಇದೇನು ಕ್ವಶನ್ ಬಂದಿದೆ ಅಂತ ಹೇಳಿದ್ರೆ ನೋಡಿ, ಇಂಪಾರ್ಟೆನ್ಸಲ್ಲಿ ನಿಮಗೆ ಪ್ರೋಸೆಸ್ ಅಂತ ಬರುತ್ತೆ. ಕಂಟ್ರೋಲಿಂಗಲ್ಲಿ ಪ್ರೋಸೆಸ್ ಅಂತ ಬರುತ್ತೆ, ಇದು 4 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಕಂಟ್ರೋಲಿಂಗಲ್ಲಿ ಲಿಮಿಟೇಷನ್ಸ್ ಅಂತ ಬರುತ್ತೆ, ಇದು ಕೂಡ 4 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಅದನ್ನು ಬಿಟ್ಟು ಇಂಪಾರ್ಟೆನ್ಸ್ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ಇದು 2 ಮಾರ್ಕ್ಸಿಗೆ. ಆದರೂ ಕೂಡ ನಿಮಗೆ ಇಂಪಾರ್ಟೆನ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಮಿಸ್ಟೇಕ್ ಆಗಿ ಎಲ್ಲಾದರೂ 4 ಮಾರ್ಕ್ಸಿಗೆ ಏನಾದರೂ ಕೇಳಿಬಿಟ್ರೆ ಒಂದೇ ಒಂದು 2 ಇಂಪಾರ್ಟೆನ್ಸನ್ನ ಕಲ್ತ್ಕೊಬಿಟ್ರೆ ನಿಮಗೆ ಮಾರ್ಕ್ಸ್ ಹೋಗಿಬಿಡುತ್ತೆ. ಆ ಕಾರಣಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ 5 ಪಾಯಿಂಟ್ಸನ್ನ ಬರೆದಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 5 ಇಂಪಾರ್ಟೆನ್ಸು ಇದೆ. ಸೊ ಇದನ್ನು ಬರೀ 2 ಮಾರ್ಕ್ಸು ಅನ್ನೋ ಕಾನ್ಸಂಟ್ರೇಷನಲ್ಲಿ ಓದ್ಕೊಳ್ಬೇಡಿ. ಇದೇನಾದರೂ 4 ಮಾರ್ಕ್ಸಿಗೆ ಕೇಳಿಬಿಟ್ರೆ ಹೇಗೆ ಅನ್ನುವಂತಹ ಕಾನ್ಸಂಟ್ರೇಷನಲ್ಲೇ 5 ಪಾಯಿಂಟನ್ನು ಕಲ್ತ್ಕೊಳ್ಳಿ. ಫಸ್ಟ್ ಒನ್, ಇಟ್ ಹೆಲ್ಪ್ಸ್ ಇನ್ ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್. Second one, it helps in judging accuracy of standards. Third one, it helps in making efficient use of resources. Fourth one, it helps in improving employee motivation. Last one, it helps in ensuring order and discipline. Very very important topic. ಒಂದು ಬಿಸ್ನೆಸ್ಸಲ್ಲಿ ಕಂಟ್ರೋಲಿಂಗ್ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ವರ್ಕ್ ಎಲ್ಲ ಸೂಪರ್ ಆಗಿ, ಎಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ, ಒಳ್ಳೆ ರೀತಿ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ವೇಸ್ಟೇಜಸ್ ಇಲ್ಲದೆ ಕರೆಕ್ಟಾಗಿರೋ ಟೈಮಲ್ಲಿ ಗೋಲ್ನ ನಾವು ಅಚೀವ್ ಮಾಡ್ಬೋದು. ಸೊ ಈ ಪಾಯಿಂಟನ್ನೇ 5 ಪಾಯಿಂಟ್ ಮಾಡಿ ಬರೆದಿದ್ದೀನಿ ನಾನು, ನೀಟಾಗಿ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್, ಗಿವ್ ದ ಮೀನಿಂಗ್ ಆಫ್ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕೇಳಿದ್ದಾರೆ. ನೋಡಿ, ಈ ಒಂದು ಟಾಪಿಕ್ ಬಂದಾಗ ಇನ್ನೊಂದು ಟಾಪಿಕ್ ನಿಮಗೆ ನೆನಪಾಗಲೇಬೇಕು, ಕ್ಯಾಪಿಟಲ್ ಸ್ಟ್ರಕ್ಚರ್. ಓಕೆನಾ? ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನಿಂಗ್ ಜೊತೆಗೆ ಟ್ರೇಡಿಂಗ್ ಆನ್ ಈಕ್ವಿಟಿ ಟಾಪಿಕ್ನು ಕೂಡ ನೋಡ್ಕೊಳ್ಬೇಕು. ಸೊ ನೋಡಿ, ಈ ವಿಡಿಯೋದಿಂದ ನಿಮಗೆ ಈ ಕ್ವಶನ್ ಬಂದಿಲ್ಲ ಅಂದರೆ ಇನ್ನೊಂದು ಕ್ವಶನ್ ಬರುತ್ತೆ ಅನ್ನುವಂಥ ಐಡಿಯಾ ಕೂಡ ನಾನು ಕೊಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಒಂದು ವಿಡಿಯೋದಲ್ಲೇ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ, ಸೆಕೆಂಡ್ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಡೀಟೇಲ್ ಆಗಿ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ಫುಲ್ ಆಗಲಿ, ಅವರಿಗೂ ಕೂಡ. ಓಕೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನು, ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕೇಳಿದರೆ, ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಹೇಳಿದ್ರೆ ಏನು ಅನ್ನುವಂತಹ ಮೀನಿಂಗ್ನ 2 ಮಾರ್ಕ್ಸಿಗೆ ಬರೀಬೇಕು. ನಾನಿಲ್ಲಿ ಬರೆದಿರುವಂತಹ ಮೀನಿಂಗ್ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ನಿಮ್ಮ ಹತ್ರ ಯಾವುದಾದ್ರು ಮೀನಿಂಗ್ ಇದ್ದರೆ ನೀವು ಅದನ್ನು ಕೂಡ ಸ್ಟಡಿ ಮಾಡಬಹುದು. ಟ್ರೇಡಿಂಗ್ ಆನ್ ಈಕ್ವಿಟಿ ರೆಫರ್ಸ್ ಟು ದ ಇನ್ಕ್ರೀಸ್ ಇನ್ ಪ್ರಾಫಿಟ್ earned by the equity shareholders due to the presence of fixed financial charges like interest. ನೆಕ್ಸ್ಟ್ ಒನ್, ವಾಟ್ ಈಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಇಲ್ಲಿ ಈ ಒಂದು ಚಾಪ್ಟರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ ಅಂತ ಹೇಳಿಕೊಂಡು 4 ಮಾರ್ಕ್ಸಿನ ಕ್ವಶನ್ಸಿಗೆ ಆನ್ಸರ್ನ ಕೊಡುವಾಗ ನಾನು ಕರೆಕ್ಟಾಗಿ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಿಕಾಸ್ ಇದು 10ನೇ ಚಾಪ್ಟರು, 10th ಲೆಸನ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರು. ಹಾಗಾಗಿ ಓಕೆನಾ? ಇಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಮೀನಿಂಗ್ ಕೂಡ ಬರಿಬೇಕು, ಅದೇ ರೀತಿ ಎಕ್ಸಾಂಪಲ್ಲು ಬರಿಬೇಕು. ಅದಕ್ಕೆ 2 ಮಾರ್ಕ್ಸ್ ಇರೋದು. ಬರೀ ಮೀನಿಂಗ್ ಬರೆದ್ರೆ ಜಸ್ಟ್ 1 ಮಾರ್ಕ್ ಅಷ್ಟೇ ಕೊಡ್ತಾರೆ. Industrial products are those products which are used as inputs in production producing other products. Once again, industrial products are those products which are used as inputs in producing other products. For example, other product ಗೆ ಇನ್ಪುಟ್ ಆಗಿ ಯೂಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬಂದೇ ಹೋಯ್ತು ರಾ ಮೆಟೀರಿಯಲ್ಸು, ಮಷೀನ್ಸ್. ಓಕೆನಾ? ಲಾಸ್ಟ್ ಕ್ವೆಶನ್,
2 ಮಾರ್ಕ್ಸಿನ ಲಾಸ್ಟ್ ಕ್ವೆಶನ್. ಸ್ಟೇಟ್ ಎನಿ ಟು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಫ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಬೈ ವಿಚ್ ಕನ್ಸ್ಯೂಮರ್ಸ್ ಆರ್ ಎಕ್ಸ್ಪ್ಲಾಯ್ಟೆಡ್ ಅಂತಿದೆ. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. 11th ಚಾಪ್ಟರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್. ಓಕೆ, ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರಲ್ಲಿ 4 ಮಾರ್ಕ್ಸಿಗೆ 2 ಕ್ವಶನ್ಸ್ ನೋಡ್ಕೊಳ್ಳೇಬೇಕು. ಒಂದು ರೈಟ್ಸು, ಇನ್ನೊಂದು ರೆಸ್ಪಾನ್ಸಿಬಿಲಿಟೀಸ್. ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ 4 ಪಾಯಿಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಬಂತು ಅಂತಲೇ ಅರ್ಥ ನಿಮಗೆ 4 ಮಾರ್ಕ್ಸು ನೋಡಿಕೊಂಡ್ರೆ. ಓಕೆ, ಇಲ್ಲೇನು ಮಾಡಿದ್ದಾರೆ, 2 ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸನ್ನು ಹೇಳಿದ್ದಾರೆ. ಅಂದರೆ ಈ ಮ್ಯಾನುಫ್ಯಾಕ್ಚರರು ಅಥವಾ ಸರ್ವಿಸ್ ಪ್ರೊವೈಡರ್ಸು ಕನ್ಸ್ಯೂಮರ್ಸಿಗೆ ಯಾವ ರೀತಿಯಾಗಿ ಅನ್ಫೇರು ಟ್ರೇಡನ್ನು ಮಾಡ್ತಾರೆ, ಅದಕ್ಕೆ 1-2 ಪಾಯಿಂಟನ್ನು ಬರೀರಿ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಅನ್ಫೇರ್ ಟ್ರೇಡ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಕ್ವಾಲಿಟಿ ಇರಲ್ಲ, ಕ್ವಾಂಟಿಟಿ ಕರೆಕ್ಟಾಗಿರಲ್ಲ, ಅಥವಾ ಪ್ರಾಡಕ್ಟ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗಿರುತ್ತೆ, ಅಥವಾ ಪ್ರಾಡಕ್ಟಲ್ಲಿ ಸೇಫ್ಟಿ ಇರಲ್ಲ, ಈ ರೀತಿಯಾಗಿ ಏನಾದರೂ ಬರೀಬಹುದು ನೀವು. ನಾನಿಲ್ಲಿ 4 ಪಾಯಿಂಟನ್ನು ಬರೆದಿದ್ದೀನಿ. ಬ್ಲ್ಯಾಕ್ ಮಾರ್ಕೆಟಿಂಗ್, ಹೋರ್ಡಿಂಗ್, ಅಡಲ್ಟ್ರೇಷನ್, ಅನ್ಸೇಫ್ ಪ್ರಾಡಕ್ಟ್ಸು. ನೋ ಡೌಟು ನೀವು ಬ್ಲ್ಯಾಕ್ ಮಾರ್ಕೆಟಿಂಗು, ಅನ್ಸೇಫ್ ಪ್ರಾಡಕ್ಟ್ಸನ್ನು ಬರಿಬೋದು, ಈಸಿಯಾಗಿ ನೆನಪಿರುತ್ತೆ. ಓಕೆ ಅಲ್ವಾ? ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿಗೆ ಕೇಳಿರುವಂತಹ ಕ್ವಶನ್ಸು. ಹಾಗಾದರೆ ಸೆಕ್ಷನ್ ಸಿ ಯಲ್ಲಿ ಏನೇನು ಕ್ವಶನ್ಸನ್ನು ಕೇಳಿದ್ದಾರೆ, ಏನೇನು ಇಂಪಾರ್ಟೆಂಟು, ಯಾವ ರೀತಿ ಅನ್ನೋದು, ಅಥವಾ ಸೆಕ್ಷನ್ ಡಿ ಯಲ್ಲಿ 8 ಮಾರ್ಕ್ಸಿಗೆ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಇದ್ರ ಬಗ್ಗೆ ಆಗಿರ್ಬೋದು. ಎಲ್ಲ ಡೀಟೇಲ್ ವಿಡಿಯೋ ಆಲ್ರೆಡಿ ಫಸ್ಟೇ ಹೇಳಿದ್ನಲ್ಲ ನಾನು. ಡೀಟೇಲ್ ಇನ್ಫಾರ್ಮೇಷನ್ನೇ ಒಂದು ಸಲ ಕೊಡ್ತೀನಿ. ಸೆಕೆಂಡ್ ಪೇಪರು, ಥರ್ಡ್ ಪೇಪರು ಕೂಡ ಪಾರ್ಟ್ ಬಿ ವರೆಗೆ ನಾನು ಆನ್ಸರ್ನ ಒಂದು ಸಲ ಹೇಳ್ತೀನಿ. ನೆಕ್ಸ್ಟು 3 ಪೇಪರಿನ ಸೆಕ್ಷನ್ ಸಿ, 3 ಪೇಪರಿನ ಸೆಕ್ಷನ್ ಡಿ, ಈ ರೀತಿ ಹೇಳ್ತಾ ಹೋದರೆ ಎಕ್ಸಾಕ್ಟಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ ಅಲ್ವಾ ಮಕ್ಕಳೇ? ಆಯಿತು, ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.